ಅಜ್ಜಿ ಮತ್ತು ಕಾಗೆ ಕತೆ. ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಳು ಅಜ್ಜಿ ಇದ್ರು. ಆ ಅಜ್ಜಿ ತನ್ನ ಮನೆಯ ಅಕ್ಕಪಕ್ಕದಲ್ಲಿಯೂ ತುಂಬಾ ಶುದ್ಧವಾಗಿಟ್ಟುಕೊಳ್ಳುತ್ತಿದ್ದಳು. ಆದರೆ ಹಕ್ಕಿಗಳನ್ನು, ದುಂಬಿಗಳನ್ನು ಖುಷಿ ಪಡುವ ಆ ಅಜ್ಜಿ ಮರದ ನೆರಳಿನ ಬಂದು ಕುಳಿತಿದ್ದ ಆ ಕಾಗೆಗಳ ಜೊತೆ ನಿರಂತರ ಜಗಳ ಮಾಡುತ್ತಿದ್ದರು. ಅಯ್ಯೋ, ಈ ಕಾಗೆಗಳ ಗಲಾಟೆ ತಡೆಯಲು ಆಗುತ್ತಿಲ್ಲ, ಬಂದು ಕುಳಿತುಕೊಳ್ಳುತ್ತವೆ, ಇಲ್ಲಿಂದ ಹೋಗಿ ಕಾಗೆಗಳ. ಅಜ್ಜಿ, ಯಾಕೆ ಕಾಗೆಗಳನ್ನು ಯಾವಾಗಲೂ ಹೀಗೆ ಬೈಯುತ್ತಾರೆ? ಕಾಗೆಗಳು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಲ್ಲ, ಹಾಗಾಗಿ ಹೀಗೆ ಆಡುತ್ತಾರೆ. ಯಾವಾಗಲೂ ಕೋಪ ಮಾಡುವುದು ಒಳ್ಳೆಯದಲ್ಲ. ಹೀಗೆ ಇರುವಾಗ ಆ ಅಜ್ಜಿ ಒಂದು ದಿನ ಮೈ ಹುಷಾರು ಇಲ್ಲದೆ ಮಲಗಿದ್ರು. ತಮ್ಮ ರೂಮಿನಿಂದ ಒಂದು ಬೆಡ್ ಮೇಲೆ ಮಲಗಿದ್ದಂತ ಆ ಅಜ್ಜಿ ಕಿಟಕಿ ಆಚೆಯಿಂದ ತಮ್ಮ ಮನೆ ಹೊರಬಿದ್ದ ಎಲ್ಲ ಎಲೆಗಳನ್ನ, ಗಿಡಗಳನ್ನು ನೋಡಿ ತುಂಬಾ ಬೇಸರ ಮಾಡಿಕೊಂಡರು. ಅಯ್ಯೋ, ಮನೆ ಆಚೆ ಕಸದಿಂದ ತುಂಬಿ ಹೋಗಿದೆ ಅಲ್ಲಪ್ಪ, ಯಾವಾಗ ಏನು ಮಾಡುವುದು? ನನ್ನ ಕಾಯಿಲೆ ಸರಿ ಹೋದ ಮೇಲೆ ಸ್ವಚ್ಛ ಮಾಡಬಹುದು. ನನಗೆ ಯಾರು ಆದ್ರೆ ಸಹಾಯ ಮಾಡಲಿಕ್ಕೆ ಇದ್ರೆ ಚೆನ್ನಾಗಿರ್ತಿತ್ತು. ಮನೆಯ ಹೊರಗೆ ಇದ್ದ ಆ ಮರದ ನೆರಳಲ್ಲಿ ಯಾವಾಗಲೂ ಬಂದು ಕುಳಿತಿದ್ದ ಆ ಕಾಗೆಗಳ ಗುಂಪು ಅಜ್ಜಿಯ ಮನೆ ಹಾಗೂ ಅಕ್ಕಪಕ್ಕದಲ್ಲಿ ಬಿದ್ದ ಆ ಕಸಗಳನ್ನು ನೋಡಿ ಏನು ಆಗಿದೆ ಅಂತ ಸಂದೇಹ ಪಟ್ಟವು. ಆ ಅಜ್ಜಿ, ಇಲ್ಲಿ ಇಲ್ಲವಾ, ಮನೆ ತೋಟ ಎಲ್ಲವೂ ಗಲೀಜು ಆಗಿದೆ ಅಲ್ಲವಾ? ನೀನು ಹೇಳುದು ಸರಿನೇ. ಯಾವಾಗಲೂ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಡುವ ಅಜ್ಜಿ ಎಲ್ಲಿಗೆ ಹೋಗಿರಬಹುದು? ಒಂದು ವೇಳೆ ಮೈ ಹುಷಾರಿಲ್ಲಾದ್ರೆ ಮಲಗಿ ಬಿಟ್ರೆ, ಅಜ್ಜಿ ಎಲ್ಲಾದರೂ ಹೋಗಿ ಬಿಟ್ರೆ, ಹಾಗಾದ್ರೆ ಇದನ್ನು ನಾವು ಸ್ವಚ್ಛ ಮಾಡುವ, ಅದನ್ನು ಮಾಡಬೇಕು. ಹೇಗೆ ನಾವು ಸ್ವಚ್ಛ ಮಾಡಿದ್ರೆ ಅಜ್ಜಿಗೆ ಇಷ್ಟವಾಗುತ್ತಾ? ನಮ್ಮನ್ನು ನೋಡಿದಾಗ ಬೈತಾನೆ ಇರುತ್ತಾರೆ. ಅದು ಅಜ್ಜಿ ನಮ್ಮ ಮೇಲೆ ಇರುವ ಕೋಪದಿಂದ ಹಾಗೆ ಮಾಡುತ್ತಾರೆ. ಬನ್ನಿ ಗೆಳೆಯರೆ, ಸ್ವಚ್ಛ ಮಾಡುವ. ಅಜ್ಜಿ ನೋಡಿದರೆ ತುಂಬಾ ಸಂತೋಷ ಪಡುತ್ತಾರೆ. ಈ ಕಾಗೆಗಳಿಗೆ ಅಜ್ಜಿ ಬಗ್ಗೆ ನೆನಪು ಇರಲ್ವಾ? ಈ ಕಾಗೆಗಳಿಗೆ ದಿನಾಲೂ ಅಜ್ಜಿಯಿಂದ ಬಯಸ್ಕೊಳ್ಳಿದ್ರೆ ನಿದ್ರೆ ಬರುವುದಿಲ್ಲ. ಇವರು ಮಾಡುತ್ತಿರುವ ಕೆಲಸ ತುಂಬಾ ಒಳ್ಳೆ ಕೆಲಸ, ಒಳ್ಳೆ ವಿಷಯ. ಅದು ಮಾತು ಎತ್ತಿದ್ರೆ ಅಜ್ಜಿ ಇವರಿಗೆ ಬೈತಿದ್ರು ಅಲ್ವಾ? ಅವರಿಗೆ ಎಲ್ಲದೆಲ್ಲ ಇಷ್ಟ ಆಗುತ್ತಾ? ಅದು ಸರಿನೇ. ಕಾಗೆಗಳು ಹೀಗೆ ಮನೆ ಸುತ್ತ ಶುದ್ಧ ಮಾಡುತ್ತಿದ್ದನ್ನು ನೋಡಿ ಆ ಅಜ್ಜಿ ಕಾಗೆಗಳನ್ನು ಬೈದು ಓಡಿಸಿದ್ದು ನೆನೆದು ತುಂಬಾ ಬೇಜಾರ ಮಾಡಿದ್ರು. ದೇವರೇ, ಈ ಅಮಾಯಕ ಕಾಗೆಗಳನ್ನು ನಾನು ಯಾವಾಗಲೂ ಬೈತಿದ್ದೆ ಅಂತ ಗಲಾಟೆ ಮಾಡುತ್ತಿದ್ದ ಈ ಗುಂಪಿಗೆ ಇಷ್ಟು ಒಳ್ಳೆ ಮನಸ್ಸು ಇದೆ ಅಂತ ಇವತ್ತೇ ಗೊತ್ತಾಯಿತು. ಅಯ್ಯೋ ಮಕ್ಕಳ, ಹೋಗಬೇಡಿ, ನಾನು ನಿಮ್ಮನ್ನು ಬೈಲಿಕ್ಕೆ ಬರಲಿಲ್ಲ. ನಿಮಗೆ ನಾನು ತಿನ್ನಲಿಕ್ಕೆ ತಂದಿದ್ದೇನೆ. ಬನ್ನಿ ಬನ್ನಿ, ಇದನ್ನು ತಿನ್ನಿ. ಬನ್ನಿ ಮಕ್ಕಳ, ಬಂದು ತಿನ್ನಿ. ತುಂಬಾ ಪ್ರೀತಿಯಿಂದ ಆ ತಿಂಡಿಯನ್ನು ತಿನ್ನಲಿಕ್ಕೆ ಆ ಕಾಗೆಗಳು ಮೇಲಿನಿಂದ ಕೆಳಗೆ ಹಾರಿ ಬಂದವು. ಆ ದಿನದಿಂದ ಅಜ್ಜಿ ಮತ್ತು ಕಾಗೆಗಳು ಗೆಳೆತನದಿಂದ ಕಾಲ ಕಳೆದರು. Please subscribe my channel.